ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾಗಿ ಹಾಗೆ ಸಿಂಪಲ್ ಆಗಿ ಕುಕ್ಕರ್ ಅಲ್ಲಿ ಯಾವ ರೀತಿ ಬಿರಿಯಾನಿಯನ್ನ ಮಾಡ್ಕೊಳ್ಳೋದಂತ ನೋಡೋಣ. ಕೇವಲ ಒಂದು 20 ರಿಂದ 25 ನಿಮಿಷದ ಒಳಗಡೆಯಾಗಿ ನಾವು ಈ ಬಿರಿಯಾನಿಯನ್ನ ಮಾಡ್ಕೊಳ್ಬಹುದು. ಸೊ ತಡ ಯಾಕೆ, ಇದನ್ನ ಮಾಡೋದು ಹೇಗೆ ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿಯನ್ನ ತಗೊಂಡಿದ್ದೀನಿ. ನೀವು ಯಾವುದೇ ಅಕ್ಕಿ ಆದ್ರೂ ತಗೊಳ್ಬಹುದು. ಹಾಗೆ ಬಾಸುಮತಿ ಅಕ್ಕಿ ಮತ್ತು ಸಣ್ಣ ಅಕ್ಕಿಯನ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬಹುದು. ಇದನ್ನ ಒಂದು ಬೌಲಿಗೆ ಹಾಕಿ ಒಂದು 2-3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ಮುಳುಗುವಷ್ಟು ನೀರ್ ಹಾಕಿ ಇದನ್ನ ಒಂದು 20 ರಿಂದ 25 ನಿಮಿಷ ನೆನೆಸಿಡ್ಬೇಕು. ಒಂದ್ ಕಡೆ ಅಕ್ಕಿ ನೆನೆಲಿಕ್ ಬಿಡಿ. ಅಕ್ಕಿ ನೆನೆಯೋಷ್ಟರಲ್ಲೇ ಇನ್ನೊಂದ್ ಕಡೆ ನಾವು ಮಸಾಲಾ ಪದಾರ್ಥ ಹಾಗೆ ಚಿಕನ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಅಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದು 3 ಇಂಚ್ ಆಗುವಷ್ಟು ಚಕ್ಕೆ, ಒಂದು 4 ರಿಂದ 5 ಮೊರಾಠಿ ಮೊಗ್ಗು, ಒಂದು 2 ಸ್ಟಾರ್ ಹೂವ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಒಂದು 2 ರಿಂದ 3 ಪಲಾವ್ ಎಲೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲು ಹೂವು, ಒಂದು 4-5 ಲವಂಗ, ಒಂದು 3 ಏಲಕ್ಕಿಯನ್ನ ತಗೊಂಡಿದ್ದೀನಿ. ಇದ್ರೆ ಇಷ್ಟು ಪದಾರ್ಥವನ್ನ ಹಾಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ಪದಾರ್ಥ ಮಸಾಲ ಇದೆಯೋ ಅಷ್ಟು ಮಾತ್ರ ಸೇರಿಸ್ಕೊಳ್ಬಹುದು. ಮಧ್ಯಮ ಉರಿಯಲ್ಲಿ ಒಂದು 30 ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಒಳ್ಳೆ ರೀತಿ ಅರೋಮಾ ಬಂದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಸೇರಿಸ್ಕೊಳ್ಳೋಣ. ಹಳೆಯದು ಮನೇಲಿ ಇದ್ದಿರೋದನ್ನ ಬಳಸೋದಕ್ಕಿಂತ ಫ್ರೆಶ್ ಆಗಿ ಅವಾಗ ತಾನೇ ಕುಟ್ಬಿಟ್ಟು ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ. ಸೊ ಇದು ಕೂಡ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 3 ಹಸಿಮೆಣಸಿನಕಾಯನ್ನ ಸೇರಿಸ್ಕೊಂಡು, ಇದಕ್ಕೆ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಕೂಡ ಉದುದ್ವಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇದನ್ನ ಒಂದು 3-4 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಬೇಗ ಫ್ರೈ ಆಗ್ಬೇಕಂದ್ರೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕೊಳ್ಬಹುದು. ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ ಎಲೆ, ಹಾಗೆ ಇಲ್ಲಿ ದೊಡ್ಡದಾಗಿರುವಂತಹ 2 ಟೊಮೆಟೊವನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದೀನಿ. ಇಲ್ಲಿ ನಾವು ಈ ಬಿರಿಯಾನಿಗೆ ಟೊಮೆಟೊ ಜಾಸ್ತಿ ಹಾಕೊಳ್ಬೇಕು. ಟೊಮೆಟೊ ತುಂಬಾ ಚೆನ್ನಾಗಿ ಹಣ್ಣಾಗಿರ್ಬೇಕು, ಕೆಂಪು ಬಣ್ಣ ಬಂದಿರಬೇಕು. ಕಾಯಿ ಇರೋದು ಹಾಕೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ. ನೋಡ್ಕೊಂಡು ಬಳಸ್ಕೊಳ್ಳಿ. ನಾಟಿ ಟೊಮೆಟೊನಾದ್ರೂ ಹಾಕೊಳ್ಬಹುದು, ಫಾರಂ ಆದ್ರೂ ಹಾಕೊಳ್ಬಹುದು. ಟೊಮೆಟೊ ಹಾಕೊಂಡ ನಂತರ ಒಂದು 4-5 ನಿಮಿಷ ಚೆನ್ನಾಗಿ ಈ ರೀತಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಮೆತ್ತಗಾಗಿ ಫ್ರೈ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನ ಬಳಸ್ಕೊಳ್ಳಿ. ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ. ಇನ್ನ ಜಾಸ್ತಿ ಕೂಡ ಖಾರ ಹಿಡಿಸುತ್ತೆ, ಮಕ್ಳಿರೋದ್ರಿಂದ 2 ಟೀ ಸ್ಪೂನ್ ಬಳಸಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ 1 ನಿಮಿಷ ಈ ರೀತಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟಾದ್ರೆ ಸಾಕು. ತದನಂತರ ಇದಕ್ಕೆ ಅರ್ಧ ಕೆಜಿ ಆಗುವಷ್ಟು ಚಿಕನ್ ಅನ್ನ ಸೇರಿಸ್ಕೊಳ್ತಾ ಇದೀನಿ. ಚಿಕನ್ ಅನ್ನ ನಾನು ಯಾವುದೇ ರೀತಿ ಮ್ಯಾರಿನೇಟ್ ಏನು ಮಾಡಿಲ್ಲ, ಹಾಗೆ ಸೇರಿಸ್ಕೊಳ್ತಾ ಇದೀನಿ. ಹಾಗಾಗಿ ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ. ನೀವು ಬೇಕಾದ್ರೆ ಮೊದಲಿಗೆನೆ ಉಪ್ಪು, ಖಾರದ ಪುಡಿ ಅನ್ನ ಸೇರಿಸ್ಬಿಟ್ಟು ಒಂದ್ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಉಪ್ಪು ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಕೂಡ ಕಲ್ಸ್ಬಿಟ್ಟು ಕೂಡ ಇದಕ್ಕೆ ಬಳಸ್ಕೊಳ್ಬಹುದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ರಿಂದ 20 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಚಿಕನ್ ನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಟು ಆ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಸೊ ಅಷ್ಟೋ ತನಕ ನೀವು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಅವಾಗವಾಗ ಒಂದು 5 ನಿಮಿಷ 6 ನಿಮಿಷ ಅಂತ ಹೇಳಿದಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ತಳಕ್ಕೆ ಅಂಟ್ಕೊಬಿಡತ್ತೆ, ಸಿದೋಗ್ಬಿಡತ್ತೆ. ನೀಟಾಗಿ ಚಿಕನ್ ನಲ್ಲಿರುವ ನೀರು ಡ್ರೈ ಆಗಿದೆ. ಕೊನೆಗೆ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿ ತಗೊಂಡಿರೋದು, ಹಾಗಾಗಿ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿಯನ್ನ ನಾನು 25 ನಿಮಿಷ ನೆನೆಸಿಟ್ಟಿದ್ದೀನಿ. ಹಾಗೆ ಬಾಸುಮತಿ ಅಕ್ಕಿ ಜಾಸ್ತಿ ನೀರನ್ನ ಹೀರ್ಕೊಳ್ಳೋದಿಲ್ಲ. ಇವಾಗ ಬೇರೆ ಯಾವುದೇ ಸಣ್ಣ ಅಕ್ಕಿ ಆದ್ರೂ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರು ಬಳಸ್ಕೊಳ್ತೀವಿ. ಇಲ್ಲಿ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ 1 ಕಪ್ಪಿಗೆ 1.5 ಕಪ್ ನೀರು ಸಾಕಾಗತ್ತೆ. ಇವಾಗ ರುಚಿ ನೋಡ್ಕೊಂಡು ಉಪ್ಪು ಬೇಕೋ ಖಾರ ಬೇಕೋ ನೋಡ್ಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಫ್ಲೇಮ್ ಅನ್ನ ಹೈಯಲ್ಲಿ ಇಟ್ಟು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟಿದೆ. ಚೆನ್ನಾಗಿ ನೀರು ಈ ರೀತಿ ಕುದಿ ಬರಬೇಕು. ಕುದಿ ಬಂದ ನಂತರ ಫ್ಲೇಮ್ ಅನ್ನ ಸಿಮ್ಮಲ್ಲಿ ಇಟ್ಟು ನೀರನ್ನ ಚೆಲ್ಬಿಟ್ಟು ಇವಾಗ ಅಕ್ಕಿಯನ್ನ ಸೇರಿಸ್ಕೊಳ್ಳೋಣ. ನಿಧಾನವಾಗಿ ಹಾಕೊಳ್ಳಿ, ಯಾಕಂದ್ರೆ ಅಕ್ಕಿಯನ್ನ ಚೆನ್ನಾಗಿ ನೀವು ಕೈಯಲ್ಲಿ ಹಿಂಡಿದ್ರಿ ಅಂತ ಹೇಳಿದ್ರೆ ಅದು ಪುಡಿ ಪುಡಿ ಆಗತ್ತೆ. ಅವಾಗ ಉದುದ್ವಾಗಿ ಎಳೆ ಎಳೆಯಾಗಿ ಬರಲ್ಲ. ನೀಟಾಗಿ ನಿಧಾನವಾಗಿ ಹಾಕೊಂಡು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು. ಒಂದೇ ಸರಿ ಕೊತ ಕೊತ ಅಂತ ಕುದಿಸ್ಕೊಳ್ಬಾರ್ದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಉಪ್ಪು ಖಾರವನ್ನ ಬೇಕಾದ್ರೆ ಈ ಟೈಮಲ್ಲೂ ಚೆಕ್ ಮಾಡ್ಕೊಳ್ಬಹುದು. ಹುಳಿ ಬೇಕು ಅಂದ್ರೆ ಈ ಟೈಮಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕೊಳ್ಬಹುದು. ಟೊಮೆಟೊ ಹುಳಿ ಇರೋದ್ರಿಂದ ನಾನು ಬಳಸಿಲ್ಲ. ಇವಾಗ ಮಧ್ಯಮ ಉರಿಯಲ್ಲಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅನ್ನ ನೀಟಾಗಿ ಸಾಫ್ಟ್ ಆಗಿ ಬರತ್ತೆ. ಕೆಳಗೆ ಇಳಿಸಿಟ್ಟು ಒಂದು 10 ರಿಂದ 15 ನಿಮಿಷ ಬಿಟ್ಟು ಇವಾಗ ಓಪನ್ ಮಾಡಿದ ನಂತರ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಬಳಸ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಬೇಕು ಅಂದ್ರೆ ಹಾಕೊಳ್ಬಹುದು. ತುಪ್ಪ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ಇದು ಸಿಂಪಲ್ ಆಗಿ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತ ಒಂದು ಬಿರಿಯಾನಿ ರೆಸಿಪಿ. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ರೆ ರಾಯ್ತ ಕೂಡ ಮಾಡ್ಕೊಳ್ಬಹುದು. ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ. ನಾನೇನ್ ರಾಯ್ತ ಮಾಡಿಲ್ಲ, ನನಗೆ ಬಿರಿಯಾನಿ ಹಾಗೆ ತಿನ್ನೋದಕ್ಕೆ ಚಂದ, ಒಂದ್ ರೀತಿ ಖಾರವಾಗಿ ಚೆನ್ನಾಗಿರತ್ತೆ. ನಿಮ್ಗೆ ಇಷ್ಟ ಇದ್ರೆ ರಾಯ್ತ ಕೂಡ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಹಾಗೆ ರುಚಿಯಾಗಿ ಮಾಡುವಂತಹ ಈ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.